ಬಿಡದಿ ಟೌನ್ಶಿಪ್ ವಿರುದ್ಧ ಮೈತ್ರಿ ನಾಯಕರ ಸಮರ. ಎಚ್ಡಿಕೆ ಅಶೋಕ್, ಎಚ್ಡಿ ಕುಮಾರಸ್ವಾಮಿ ಛಲವಾದಿ ನಾರಾಯಣಸ್ವಾಮಿ ಸಿರಾ, ಜೆಡಿಎಸ್ ಮಾನ್ಯ ಶಾಸಕರು ಸುರೇಶ್ ಬಾಬು ಸಭೆಯಿಂದ ವಿಜಯೇಂದ್ರ ದೂರ. ಬೆಂಗಳೂರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಜಂಟಿಯಾಗಿ ಹೋರಾಟ ನಡೆಸಲು ಸಜ್ಜಾಗಿದ್ದಾರೆ. ಈ ಸಂಬಂಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರವರು ಸಭೆ ನಡೆಸಿ ಮುಂದಿನ ಹೋರಾಟದ ರೂಪರೇಷ್ಮೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರು ಹಾಗೂ ಸ್ಥಳೀಯರು ಜನರಿಗೆ ತೊಂದರೆಯಾಗಲಿದೆ ಎಂಬ ಆರೋಪಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಮೈತ್ರಿ ಸರ್ಕಾರ ಪಕ್ಷವು ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಮುಂದಾಗಿವೆ. ಯೋಜನೆಯಿಂದ ಭೂಮಿ ಕಳೆದುಕೊಳ್ಳುವ ರೈತರ ಹಿತಾಸಕ್ತಿಯು ಕಾಪಾಡಬೇಕು ಹಾಗೂ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಸ್ಥಳೀಯರ ಅಭಿಪ್ರಾಯ ಪಡೆದುಕೊಳ್ಳಬೇಕು ಎಂದು ಮೈತ್ರಿ ನಾಯಕರು ಒತ್ತಾಯಿಸಿದ್ದಾರೆ. ಎಚ್ಡಿಕೆ ಅಶೋಕ್ ಸಭೆ ವಿಜಯೇಂದ್ರ ಗೈರು. ಬಿಡದಿ ಟೌನ್ಶಿಪ್ ವಿಚಾರ ಎಚ್ಡಿ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ರವರ ನಡುವೆ ನಡೆದ ಸಭೆ ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ. ಸಭೆಯಲ್ಲಿ ಯೋಜನೆಯ ಸಾಧಕ ಬಾಧಕಗಳು, ರೈತರ ಸಮಸ್ಯೆಗಳು ಹಾಗೂ ಸರ್ಕಾರದ ವಿರುದ್ಧ ಕೈಗೊಳ್ಳಬೇಕಾದ ಮುಂದಿನ ಹೋರಾಟದ ಕುರಿತು ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ಬಿಜೆಪಿ ಕಾರ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಎಚ್ಡಿಕೆ ಅಶೋಕ್ ಸಭೆಯಿಂದ ದೂರ ಉಳಿದಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆ ಕಾರಣವಾಗಿದೆ. ವರದಿ ವೇದಮೂರ್ತಿ, ಬೆಂಗಳೂರು. ಈಗ ಕ್ಯಾಬಿನೆಟ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಪ್ರಮುಖವಾಗಿ ಬಿಡದಿಯ ವಿಷಯದಲ್ಲಿ ಇವತ್ತು ವಿಷಯ ಚರ್ಚೆ ಆಗಲೇಬೇಕು ಸಂಬಂಧಪಟ್ಟ. ಅಷ್ಟೇ ಅಲ್ಲ, ಬಿಡದಿಯ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹಿಂದೆ ಕಾಂಗ್ರೆಸ್ ನಾಯಕರು ಏನು ಮಾತಾಡಿದ್ದಾರೆ, ಅಲ್ಲಿ ಟೌನ್ಶಿಪ್ ವಿಷಯದಲ್ಲಿ ಹಲವಾರು ವಿಷಯಗಳಿದೆ. ಇವತ್ತು ರೈತರು ನಿರಂತರವಾಗಿ ಸುಮಾರು 500ಕ್ಕೂ ಹೆಚ್ಚು ದಿನಗಳ ಕಾಲ, ವಿಶೇಷವಾಗಿ ಮಹಿಳೆಯರು, ರೈತ ಮಹಿಳೆಯರ ಹೋರಾಟ ಏನಿದೆ ಇಡೀ ರಾಜ್ಯ ನೋಡ್ತಾ ಇದೆ. ಇಡೀ ರಾಜ್ಯದ ರೈತ ಸಂಘಗಳು, ಹಲವಾರು ಸಂಘ ಸಂಸ್ಥೆಗಳು ಸಹ ಆ ರೈತರ ಹೋರಾಟಕ್ಕೆ ಬೆಂಬಲ ಏನು ಕೊಟ್ಟಿದ್ದಾರೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಇದೆ. ಇವತ್ತು ಅಲ್ಲಿಯ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲಿಕ್ಕೆ ತಯಾರಿದೆ ಇರ್ತಕ್ಕಂಥದ್ದನ್ನು ಹಲವಾರು ರೀತಿ ದಬ್ಬಾಳಿಕೆಗಳ ಮುಖಾಂತರ ಎದುರಿಸಿ ಆ ಭೂಮಿಯನ್ನು ಇವತ್ತು ರೈತರು ಕೊಡಬೇಕು ಅಂತಕ್ಕಂಥ ಒತ್ತಡಗಳನ್ನು ಏನು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟವಾಗಿ ಪ್ರಮುಖವಾಗಿ ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಇದೆ. ಸಚಿವರು ಈಗ ರಾಜ್ಯದಲ್ಲಿ ಈ ಸರ್ಕಾರ ಈ ಒಂದು ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಏನು ಬಂದರು, ಮೊದಲು ಮುಖ್ಯಮಂತ್ರಿಯ ಪದವಿಯ ವಿಷಯವನ್ನೇ ಇಟ್ಕೊಂಡು 3.5 ವರ್ಷ ಕಾಲ ಕಳೆದಿದ್ದಾರೆ. 3 ವರ್ಷ ಕಾಲ ಕಳೆದರು. ಈಗ ಮಂತ್ರಿಮಂಡಲದ ರಚನೆಗೆ ನಾನು ಮಂತ್ರಿ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಅಸಮಾಧಾನವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಇವರು ಸಮಯ ಮೀಸಲಾಗಿದೆ. ಈಗ ಆಗ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ ಸಮಯ ವ್ಯರ್ಥ ಮಾಡಿದ್ರು, ಜನಗಳ ಕಷ್ಟ ಸುಖ ನೋಡಲಿಲ್ಲ. ಈಗ ಇನ್ನೊಂದು ರೀತಿಯಲ್ಲಿ ಏನು ಪ್ರಾರಂಭ ಆಗಿದೆ, ಇದು ಆ ಪಕ್ಷದ ದಿವಾಳಿತನ ಏನಾಗಿದೆ, ಆ ದಿವಾಳಿತನ ಇವತ್ತು ಎದ್ದು ಕಾಣ್ತಾ ಇದೆ. ಇಲ್ಲಿ ನಮಗೆ ಆ ಪಕ್ಷದ ನಡವಳಿಕೆ ಅವ್ರಿಗೆ ಸೇರಿದ್ದು, ಆದರೆ ಇಲ್ಲಿ ರಾಜ್ಯದ ಪರಿಸ್ಥಿತಿ ಏನಾಗ್ತಿದೆ, ಇವತ್ತು ಇಲಾಖೆಗಳಲ್ಲಿ ಮಂತ್ರಿಗಳು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇಲಾಖೆ ಹಂಚಿಕೆನೂ ಮಾಡಿದೆ. ಇವತ್ತು ಯಾವುದೇ ರೀತಿಯ ಆಡಳಿತದಲ್ಲಿ ನಾವು ಒಂದು ಸಮರ್ಥವಾದಂಥ ಕಾರ್ಯಕ್ರಮವನ್ನು ಕಾಣ್ತಾ ಇದ್ದೀವಿ. ಎಲ್ಲವನ್ನ ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಿ. ಪ್ರಮುಖ ಇರುವಂಥದ್ದು ಬಿಡದಿ ಪಾದಯಾತ್ರೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ನಾಳೆಯ ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆ ಭಾಗವಹಿಸ್ತೀನಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ಕಡೆ ಸೇರಿ ಪಾದಯಾತ್ರೆ ಚಾಲನೆ ಏನು ಫೈನಲೈಸ್ ಆಗಿಲ್ಲ. ಯಾವ ವಿಚಾರ ತಗೊಬೇಕು ಅನ್ನೋದನ್ನ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾವು ಮತ್ತು ಸುರೇಶ್ ಬಾಬು ಇದ್ದಾರೆ ವಿಧಾನಸಭೆಯಲ್ಲಿ, ಮತ್ತು ಇದು ವಿಧಾನ ಪರಿಷತ್ತಲ್ಲಿ ನಾರಾಯಣಸ್ವಾಮಿ ಅವರು ಭೋಜಗೌಡರಿದ್ದಾರೆ. ಅಲ್ಲಿ ನಾವು ಒಟ್ಟಿಗೆ 4 ಜನ ಕೂತು ಅಧಿವೇಶನದ ಪ್ರಾರಂಭ, ಯಾಕಂದರೆ ಇನ್ನು ಸ್ಪೀಕರ್ ಎಲೆಕ್ಷನ್ ನಡಿಬೇಕು. ಅದರಿಂದ ಸಂತಾಪ ಸೂಚನೆ ಇದೆ. 2 ದಿನ ಇದರಲ್ಲೇ ಕಾಲ ಹೋಗೋದು. ಸರ್, ಜಂಟಿ ಶಾಸಕಾಂಗ ಸಭೆಯನ್ನು ಕರೆಯಲ್ವಾ? ಜಂಟಿ ಶಾಸಕಾಂಗ ಸಭೆ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತು ನಾನು ಮತ್ತು ಕುಮಾರಸ್ವಾಮಿಯವರು, ನಮ್ಮ ನಾರಾಯಣಸ್ವಾಮಿಯವರು
ನಮ್ಮ ರವಿಕುಮಾರ್ ಮತ್ತು JDSನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆಯನ್ನು ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡ್ರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ. ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನು BJP ಕಡೆಯಿಂದನೂ ನಾವು ಕೊಡ್ತಾ ಇದ್ದೀವಿ. ಅದಾದಮೇಲೆ ಬೆಂಗಳೂರಲ್ಲಿ ಈಗಾಗಲೇ BJPಯಿಂದ ಬಿಡದಿ ಹೋರಾಟದ ಒಂದು ದೊಡ್ಡ ಹೋರಾಟನೂ ಕೂಡ ಆಗಿದೆ. ನಾವು ಸಾವಿರಾರು ಜನ ಸೇರಿಸಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಒಟ್ಟಿಗೆ ನಾವು ಮತ್ತು JDS ಒಟ್ಟಿಗೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀರಿ. ಅಂದರೆ ಅದು ಡೇಟನ್ನು ಅನೌನ್ಸ್ ಮಾಡ್ತೀರಿ. ವಿಧಾನಸಭೆಯಲ್ಲಿ ಯಾವತ್ತು ಅದು ಚರ್ಚೆಗೆ ಬರುತ್ತೆ? 4ನೇ ತಾರೀಕು ವಿಧಾನಸೌಧ ಚಾಲಕ ಕರೆ ಕೊಟ್ಟಿದ್ದಾರೆ JDS ಇಂದ. ಹಾಂ, ಅಲ್ಲ ಅದು ಸ್ವಲ್ಪ ಬದಲಾವಣೆ ಆಗ್ಬೋದು. ಯಾಕಂದರೆ ವಿಧಾನಸಭೆ 14 ಏನು ಇಲ್ಲ, ಕಲಾಪ ಇಲ್ಲ, ಮತ್ತು 15 ಕಲಾಪ ಇಲ್ಲ. ಅದರಿಂದ ಕಲಾಪ ಇಲ್ಲದೆ ಸಮಯದಲ್ಲಿ ಬೇಡ ಅನ್ನೋ ಚರ್ಚೆಯನ್ನು ಮಾಡಿದ್ದೀವಿ. ಅದರಿಂದ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ನಾವು ಫ್ರೀಡಮ್ ಪಾರ್ಕ್ ಹೋರಾಟವನ್ನು ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಹೊರಗಡೆ ಎರಡೂ ಕೂಡ ಈಗಾಗಲೇ ಸದನದ ಒಳಗೆ ನಾವು ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಹೋರಾಟಕ್ಕೆ JDS ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಸದನದ ಒಳಗಡೆ ನಾವು ಬರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಮತ್ತು KPSCಯ ಒಂದು ಅಕ್ರಮಗಳೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡುವಂಥದ್ದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಪೂರ್ತಿ ಸಹಕಾರಗಳನ್ನು JDS ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಹೋರಾಟಗಳಲ್ಲಿ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಮಾಡುವಂಥದ್ದು, ಅದು 5 ಜನ ಇರಬೇಕಾ 4 ಜನ ಇರಬೇಕಾ ಅನ್ನೋದು ತೀರ್ಮಾನವನ್ನು ಮಾಡಿ ಸುಮಾರು 5 ಜನ, 2 ಕಡೆಯಿಂದ 5 ಜನ ತೀರ್ಮಾನ ಮಾಡುವಂಥ ಒಂದು ಪಟ್ಟಿನೂ ಕೂಡ ತೀರ್ಮಾನ ಆಗ್ತದೆ. ಅದಾದಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ಆಗ್ತದೆ. ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ. ತೀರ್ಮಾನ ಆಗುತ್ತೆ. ಅದಾದಮೇಲೆ ಅದು ಉಳಿದಂತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀರಿ. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ. ಅದರಿಂದ ಎಲ್ಲ ದೃಷ್ಟಿಯಿಂದನೂ ಒಟ್ಟಿಗೆ ಹೋಗುವಂಥದ್ದು ಇವತ್ತು ಕುಮಾರಸ್ವಾಮಿಯವರು ನಾವು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ತುರ್ತು ಕಾರ್ಯಕ್ರಮ ಇತ್ತು ಅವರು ಶಿಕಾರಿಪುರದಲ್ಲಿ. ಅದಕ್ಕೋಸ್ಕರ ಶಿಕಾರಿಪುರಕ್ಕೆ ಹೋಗಿದ್ದಾರೆ ತುರ್ತು ಕಾರ್ಯಕ್ರಮಕ್ಕೋಸ್ಕರ. ಉಳಿದಂಥ ಎಲ್ಲ ತೀರ್ಮಾನಗಳನ್ನು ನಾವು ಪಾರ್ಟಿಯಲ್ಲಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ಅದು ಚರ್ಚೆ ಮಾಡಿದಂಥ ಎಲ್ಲ ವಿಚಾರಗಳನ್ನು ಇವತ್ತು JDSನ ನಾಯಕರ ಜೊತೆ ಹಂಚ್ಕೊಂಡಿದೆ. ಇನ್ನು ಮುಂದೆ ಒಟ್ಟಿಗೆ ಜೊತೆಯಲ್ಲಿ ಹೋಗುವಂಥ ತೀರ್ಮಾನ ಮಾಡಿದ್ದೀವಿ. ನಾಗೇಂದ್ರ ವಿಚಾರದಲ್ಲಿ